ಕರ್ತನ ಪರಿಶುದ್ಧ ದಿನದ ಆರಾಧನೆಯನ್ನು ನಾವು ಪ್ರಾರಂಭ ಮಾಡಿಕೊಳ್ಳುವ ಹಾಗೆ ನಮ್ಮನ್ನು ನಾವು ಪ್ರಾರ್ಥನೆ ಮೂಲಕ ಸಿದ್ಧ ಮಾಡಿಕೊಳ್ಳೋಣ. ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಪರಿಶುದ್ಧ ಕರ್ತನೇ, ಈ ಪರಿಶುದ್ಧ ದಿವಸದ ಆರಾಧನೆಗೆ ನೀವು ಆರಂಭವು ಮಧ್ಯವರ್ತಿವಾಗಿದ್ದು ನಮ್ಮನ್ನು ಆತ್ಮೀಯ ರೀತಿಯಲ್ಲಿ ಸ್ವಾಮಿ ನಿನ್ನನ್ನು ಸ್ತುತಿಸಿಕೊಂಡಾಡುವ ಹಾಗೆ ಆಶೀರ್ವಾದ ಮಾಡಿ ನಿಮ್ಮ ನಾಯಕತ್ವದಿಂದ ನಡೆಸಿಕೊಟ್ಟು ಮಹಿಮೆ ಹೊಂದಿಕೊಳ್ಳಬೇಕಾಗಿ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಸ್ವಾಮಿ, ಆಮೇನ್. ಕರ್ತನ ಪರಿಶುದ್ಧ ದಿವಸದ ಆರಾಧನೆಯನ್ನು ಆರಂಭ ಮಾಡಿಕೊಳ್ಳುವ ಹಾಗೆ ನಾವೆಲ್ಲರೂ ಸಭಾ ಸಂಗೀತದಲ್ಲಿ ಒಟ್ಟಾಗಿ ಕರ್ತನನ್ನು ಸ್ತುತಿಸಿಕೊಂಡಾಡಿಕೊಳ್ಳೋಣ. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು.
ಗುರುವಾಗಿರು. ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು. ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ಹತ್ತಿರವಿರು. ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು. ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಈಗ ನಾವೆಲ್ಲರೂ ಸೇರಿ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಆರಿಕೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಮೂರನೇ ದಿವಸದಲ್ಲಿ ಸತ್ತದರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಆತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧ ಆತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವೂ ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಈಗ ನಾವೆಲ್ಲರಾಗಿ ಕೂತುಕೊಂಡಿರುವಾಗ ನಮ್ಮ ಶಿರಗಳನ್ನು ಬಾಗಿಸಿ ಕರ್ತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಅಮಿತ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಸರ್ವಶಕ್ತನು ನಮ್ಮ ಒಡೆಯನಾದ ಯೇಸು ರಾಜನೇ, ಪರಿಶುದ್ಧ ದಿವಸವು ದೇವರ ದಿವಸವೆಂದು ಜ್ಞಾಪಕ ಮಾಡಿಕೊಂಡು ನಿನ್ನ ಸನ್ನಿಧಿಯಲ್ಲಿ ದೀನ ಸ್ವಭಾವದಿಂದ ಬಂದು ನಂಬಿಕೆಯೊಡನೆ ನಿನ್ನಲ್ಲಿ ಪ್ರಾರ್ಥಿಸುವುದಕ್ಕೆ ನಮಗೆ ಸಹಾಯ ಮಾಡು. ವಿಶೇಷವಾಗಿ ಕರ್ತನೆ, ಎಲ್ಲಿ ಇಬ್ಬರು ಮೂವರು ಸೇರಿ ನಿನ್ನ ಆರಾಧಿಸುವವರ ಮಧ್ಯದಲ್ಲಿ ಇರುತ್ತೇನೆಂದು ಹೇಳಿದ ಆತನು, ನಿನ್ನ ಪ್ರಸನ್ನತೆಯು ನಮ್ಮ ಜೊತೆಯಲ್ಲಿ ಇಂದು ನಮ್ಮ ಆರಾಧನೆ ನಿನ್ನ ವಾಕ್ಯ ಧ್ಯಾನದ ಮೇಲೆ ಇರಲಿ. ಮತ್ತು ತಂದೆಯಾದ ದೇವರೇ, ಕೂಡಿ ಬಂದು ಆರಾಧಿಸುವಂತೆ ಎಲ್ಲ ಭಕ್ತರ ಅವರ ಮನಗಳಲ್ಲಿ ಜೀವನದಲ್ಲಿಯೂ ಕೆಲಸದಲ್ಲಿಯೂ ನೀವು ಇದ್ದು ನಡೆಸಿಕೊಟ್ಟು ಕಾಪಾಡಿ ರಕ್ಷಣೆ ಮಾಡಿರಿ. ಕಷ್ಟ, ಕಾಯಿಲೆ, ಸಮಸ್ಯೆ, ತೊಂದರೆಗಳಿಗೆ ಸಿಲುಕಿರುವಂಥ ಅನೇಕರ ಕಷ್ಟ, ಸಮಸ್ಯೆ, ರೋಗಗಳನ್ನು ನೀನೇ ನಿನ್ನ ಪವಿತ್ರ ಆತ್ಮನ ಬಲದಿಂದಲೂ ನಿನ್ನ ಸರ್ವಶಕ್ತಿಯುಳ್ಳ ಕೈಗಳಿಂದ ಮುಟ್ಟಿ ಅವರಿಗೆ ಸ್ವಸ್ಥತೆಯನ್ನು ದಯಪಾಲಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ನಿನ್ನ ಸಭೆಯು ಮಾಡುವ ಎಲ್ಲ ಕಾರ್ಯಗಳನ್ನು ನೀನು ಆಶೀರ್ವದಿಸು. ಸಭೆಗೆ ನೀನು ಕೊಟ್ಟಂಥ ಎಲ್ಲ ಭಕ್ತಾದಿಗಳನ್ನು ಅವರ ವಿಶ್ವಾಸವನ್ನು ಅಭಿವೃದ್ಧಿ ಮಾಡಿ, ವಿಶ್ವಾಸವು ಹೆಚ್ಚಿದಾಗ ದೇವರೇ ನಮ್ಮ ಜೀವನದಲ್ಲಿ ನಿನ್ನ ಅದ್ಭುತ ಕಾರ್ಯಗಳು ಹೆಚ್ಚು ಉಂಟಾಗಲು ಸಹಾಯ ಸ್ವಾಮಿ. ಯಥಾರ್ಥವಾಗಿ ನಂಬಿ ನಿನ್ನನ್ನು ಕೊಂಡಾಡಲು ಎಲ್ಲ ಜನರಿಗೆ ಬೇಕಾದ ವಿಶ್ವಾಸ ಕೊಡು. ವಾಕ್ಯಗಳಲ್ಲಿ ನಂಬಿಕೆ ಮತ್ತು ವಾಕ್ಯದ ಬಲದಲ್ಲಿ ಆಧಾರ ಪಟ್ಟು ಜೀವಿಸಲು ನಮಗೆ ಸಹಾಯ ಮಾಡಿದೆ ಎಂದು ಬೇಡುತ್ತೇವೆ. ಈ ದೇಶ, ನಮ್ಮ ಭಾರತ ದೇಶವನ್ನು ನೀವು ಆಶೀರ್ವಾದ ಮಾಡಿರಿ. ಭಾರತ ದೇಶದಲ್ಲಿ ಇರುವಂಥ ಎಲ್ಲ ಅಧಿಕಾರಿಗಳ ಮೇಲೆ, ಸರ್ಕಾರದ ಮೇಲೆ ನಿಮ್ಮ ಆಶೀರ್ವಾದ ಬಿಟ್ಟು ಕಾಪಾಡಿ ಅವರಿಗೆ ಒಳ್ಳೆಯ ಮನಸ್ಸು, ಜ್ಞಾನ, ತಿಳುವಳಿಕೆ ಕೊಡು. ಪ್ರಜೆಗಳನ್ನು ಉತ್ತಮ ರೀತಿಯಿಂದ ನಡೆಸಿಕೊಂಡು ಹೋಗುವಂಥ ಜ್ಞಾನ, ತಿಳುವಳಿಕೆ ಸಹಾಯ ಕೊಡು ಸ್ವಾಮಿ. ತಂದೆಯಾದ ದೇವರೇ, ಇದು ಮಾತ್ರವೇ ಅಲ್ಲ, ನಮ್ಮ ಸಭೆಯ ಎಲ್ಲ ಅಧಿಕಾರಿಗಳ ಮೇಲೆ
ನಮ್ಮ ಪ್ರೀತಿಯ ಬಿಷಪರಾಗಿರುವಂಥ NL ಕರ್ಕರೆ ಬಿಷಪ್ ಅಯ್ಯನವರನ್ನು ಮತ್ತು ಅವರ ಧರ್ಮಪತ್ನಿ ಕಮಲ್ ಕರ್ಕರೆ ಅಮ್ಮನವರನ್ನು ಕೂಡ ನೀವು ಆಶೀರ್ವದಿಸಿ ಅವರ ಕುಟುಂಬ ಮಕ್ಕಳನ್ನು ನಿಮ್ಮ ಸೇವೆಯಲ್ಲಿ ನಡೆಸಿರಿ. ಅವರಿಗೆ ಇರುವ ತೊಂದರೆ ಕಷ್ಟ ಏನಿದ್ದರೆ ಅವೆಲ್ಲಗಳಿಂದ ನೀವು ಸಹಾಯ ಮಾಡಿರಿ. ನಮ್ಮ ಜಿಲ್ಲಾಧಿಕಾರಿಗಳನ್ನು ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳನ್ನು ಕೂಡ ನೀವು ಆಶೀರ್ವದಿಸಿ ಅವರನ್ನು ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ಸ್ವಾಮಿ. ಎಲ್ಲ ಸಭಾಪಾಲಕರ ಮೇಲೆ ನಿಮ್ಮ ಆಶೀರ್ವಾದವಿಟ್ಟು ಸಭಾಪಾಲಕರು ಅವರ ಸೇವೆ, ಅವರ ಜೀವನ, ಅವರ ಮಕ್ಕಳ ಕುಟುಂಬವನ್ನು ಕೂಡ ನೀವು ಆಶೀರ್ವದಿಸಿ ವಿಶ್ವಾಸ ಮೂಲಕ ನಿನ್ನ ಕರುಣೆಯಿಂದ ತುಂಬಿಸಿ ಮತ್ತು ರಕ್ಷಣೆ ನೀಡಿ ಆಶೀರ್ವಾದ ಮಾಡು. ವಿಶೇಷವಾಗಿ ನಿನ್ನ ಸೇವಕರು ನಮ್ಮ ಸಹೋದರರಾಗಿರುವಂಥ ರೆವರೆಂಡ್ ಆನಂದ್ ಹೊಸೂರ್, ರಾಯಚೂರು ಜಿಲ್ಲಾಧಿಕಾರಿಗಳು ಕೊರೋನಾ ಈ ಒಂದು ಪಾಸಿಟಿವ್ನಿಂದ ಕಷ್ಟದಲ್ಲಿದ್ದಾರೆ ಸ್ವಾಮಿ. ಅವರು ತೆಗೆದುಕೊಳ್ಳುವ ಔಷಧೋಪಚಾರಗಳ ಚಿಕಿತ್ಸೆಯನ್ನು ನೀವು ಆಶೀರ್ವದಿಸಿ ಅವರಿಗೆ ಯಾವ ಕೇಡು ಆಗದಂತೆ ನಿನ್ನ ಆಶೀರ್ವಾದ ಮುಟ್ಟಿ ಸ್ವಸ್ಥ ಮಾಡಿ ನಿನ್ನ ಸ್ತೋತ್ರ ಅರ್ಪಿಸುವಂತೆ ಅವರ ಕುಟುಂಬವನ್ನು ಅವರನ್ನು ಆಶೀರ್ವದಿಸಿ ಅವರ ಕಾಯಿಲೆಯಿಂದ ಸ್ವಸ್ಥ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಇನ್ನು ನಮಗಾಗಿಯೂ ಮತ್ತು ನಮ್ಮ ಸಭೆಗಾಗಿ ನಿನ್ನ ಸೇವೆಗೋಸ್ಕರವಾಗಿ ಹಗಲು ರಾತ್ರಿ ಪ್ರಾರ್ಥನೆ ಮಾಡುವ ಎಲ್ಲ ಭಕ್ತರನ್ನು ಕೂಡ ನೀವು ಆಶೀರ್ವದಿಸಿ ಅವರ ಅಗತ್ಯತೆಗಳನ್ನು ಕೂಡ ಆಶೀರ್ವದಿಸಿರಿ ಸ್ವಾಮಿ. ತಂದೆಯಾದ ದೇವರೇ, ನಮ್ಮ ಗ್ರೇಸ್ ಮೆಥಡಿಸ್ಟ್ ಚರ್ಚಿನ ಎಲ್ಲ ಸಭೆಯ ಕುಟುಂಬಗಳಿಂದ ಮತ್ತು ಪ್ರತಿಯೊಬ್ಬ ವಿಶ್ವಾಸಿಯನ್ನು ಹೆಸರಾಗಿ ಆಶೀರ್ವಾದ ಮಾಡಬೇಕೆಂದು ಬೇಡ್ತೇವೆ ಸ್ವಾಮಿ. ಮತ್ತು ಇನ್ನು ಯಾರ್ಯಾರು ಯಾವ ಥರದ ಕಷ್ಟಗಳಲ್ಲಿದ್ದರೂ ನಮಗೆ ತಿಳಿಯದ ರೀತಿಯಲ್ಲಿ ನಿನಗೆ ತಿಳಿದಿದೆ ಕರ್ತನೆ, ಅವರನ್ನು ನೀನೆಲ್ಲ ಸಮಸ್ಯೆಗಳಿಂದ, ಚಿಂತೆಗಳಿಂದ, ಎಲ್ಲ ತೊಡಕು ಕಷ್ಟಗಳಿಂದ ಅವರನ್ನು ಬಿಡಿಸಿ ಕಾಪಾಡು. ಮತ್ತು ಅವರ ಶರೀರದಲ್ಲಿರುವಂಥ ನೋವು, ಆಯಾಸ, ಕಷ್ಟ, ಬೇಸರಗಳಿಂದ ನೀನೇ ಸ್ವಸ್ಥ ಮಾಡಿ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ನಮ್ಮ ಸಭಾಪಾಲನಾ ಸಮಿತಿಯನ್ನು ಎಲ್ಲ ಸಮಿತಿಯ ಸದಸ್ಯರನ್ನು, ಅವ್ರ ಕುಟುಂಬಗಳನ್ನು ಕೂಡ ಆಶೀರ್ವದಿಸು. ಮತ್ತು ಇನ್ನು ಈ ಸಭೆಗೆ ಹಿರಿಯರಾಗಿ ಪ್ರಾರ್ಥನೆ ಮಾಡಿ ಪ್ರೋತ್ಸಾಹ ಮಾಡುವಂಥ, ಸೇವೆಗೆ ಪ್ರೋತ್ಸಾಹಿಸುವಂಥ ಎಲ್ಲರನ್ನ ನೀವು ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡಿ ಅವರ ಕಷ್ಟ ತೊಂದರೆಗಳನ್ನು ಬಿಡಿಸಿರಿ ಸ್ವಾಮಿ. ತಂದೆಯಾದ ದೇವರೇ, ಈ ಪ್ರಪಂಚದಲ್ಲಿ ಇರುವ ಎಲ್ಲ ಜನರನ್ನು ನೀನು ಪ್ರೀತಿ ಮಾಡಿ ನಿನ್ನನ್ನು ನಂಬುವುದರ ಮೂಲಕ ರಕ್ಷಣೆ ಹೊಂದಲಿ ಎಂದು ನೀರುವಂತೆ ನಿನ್ನ ಉದ್ದೇಶವು ನಿನ್ನ ಸಭೆಯ ಮೂಲಕವಾಗಿ ನೆರವೇರಿಸುವುದಕ್ಕೆ ಪರಿಶುದ್ಧಾತ್ಮನನ್ನು ಸುರಿಸಿ ಕಾಪಾಡು ಸ್ವಾಮಿ. ಈ ಆರಾಧನೆ ಮೇಲೆ ಆಶೀರ್ವಾದವಿರಲಿ. ಪವಿತ್ರ ಸಂಸ್ಕಾರದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರು ನಿನ್ನ ಅನ್ಯೋನ್ಯತೆಯಲ್ಲಿ ಪಾಲ್ಗೊಂಡು ನಿನ್ನ ಸಹಾಯ ಸಂತೋಷದಲ್ಲಿ ಅವರು ಸಂಪೂರ್ಣ ನಿನ್ನನ್ನು ಅವಲಂಬಿಸಿ ಭಕ್ತರಾಗಿ ಜೀವಿಸಲು ಸಹಾಯ ಮಾಡಿರಿ. ನಿನ್ನ ಸಹಾಯವಿಲ್ಲದೆ ಯಾರು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನೀನು ಅನ್ಯೋನ್ಯತೆಯ ಬಲ, ನಿನ್ನ ಸಹಾಯ, ನಿನ್ನ ರಕ್ಷಣೆ, ನಿನ್ನ ಮಾರ್ಗದರ್ಶನ ನಮಗೆ ನೀಡಬೇಕೆಂದು ಬೇಡಿಕೊಳ್ಳುತ್ತೇವೆ. ನಿನ್ನ ಸೇವೆಯಲ್ಲಿ ಸಹಾಯ ಮಾಡುವ ಪ್ರತಿಯೊಬ್ಬೊಬ್ಬರನ್ನು ಅವರ ಮನಸ್ಸು, ಅವರ ಜೀವನ, ಅವರ ಉದ್ಯೋಗಗಳನ್ನು ಕೂಡ ನೀವು ಆಶೀರ್ವಾದ ಮಾಡಬೇಕೆಂದು ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆ ಬಹಳ ವಿನಯವಾಗಿ ಬೇಡಿಕೊಂಡಿದ್ದೇವೆ ಸ್ವಾಮಿ. ಆಮೇನ್. ನಾವೆಲ್ಲರೂ ಸೇರಿ ಪರಲೋಕದ ಪ್ರಾರ್ಥನೆ ಹೇಳ್ಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರದ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದ ಕೇಳಿನಿಂದಲೂ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನವೇ ಸ್ವಾಮಿ. ಆಮೇನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ವಾಕ್ಯಕ್ಕೋಸ್ಕರ, ಧ್ಯಾನಕ್ಕೋಸ್ಕರವಾಗಿ ಆರಿಸಿಕೊಂಡ ವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನಗಳು 29ರಿಂದ 42ರವರೆಗೆ ಓದಿಕೊಳ್ಳೋಣ. ಯೋಹಾನ 1ನೇ ಅಧ್ಯಾಯ ವಚನಗಳು 29ರಿಂದ 42 ವಚನಗಳವರೆಗೆ ಓದಿಕೊಳ್ಳೋಣ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ,
ಲೋಕದ ಪಾಪವನ್ನು ನಿವಾರಣೆ ಮಾಡುವವನು, ನನ್ನ ಹಿಂದೆ ಬರುವವ ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿಯೇ. ನನಗೂ ಆತನ ಗುರುತಿರಲಿಲ್ಲ, ಆದರೆ ಆತನನ್ನು ಇಸ್ರಾಯೇಲರಿಗೆ ತಿಳಿಯಪಡಿಸುವುದಕ್ಕೋಸ್ಕರವೇ ನಾನು ನೀರಿನ ಸ್ನಾನವನ್ನು ಮಾಡಿಸುವವನಾಗಿ ಬಂದೆನು ಅಂದನು. ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರ ಆತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು. ಅದು ಆತನ ಮೇಲೆ ನೆಲೆಗೊಂಡಿತ್ತು. ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದ ಆತನು, ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು. ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ ಅಂದನು. ಮರುದಿನ ತಿರುಗಿ ಯೋಹಾನನ ಅವನ ಹೆಸರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನ ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ಆ ಇಬ್ಬರು ಶಿಷ್ಯರಾದನ್ನು ಕೇಳಿ ಯೇಸುವಿನಿಂದ ಹೋದರು. ಯೇಸು ಹಿಂತಿರುಗಿ ಅವರು ತನ್ನ ಹಿಂದೆ ಬರುವುದನ್ನು ಕಂಡು, ನಿಮಗೆ ಏನು ಬೇಕಾಗಿದೆ ಎಂದು ಕೇಳಲು ಅವರು, ರಬ್ಬಿಯೇ, ನೀನು ಇಳುಕೊಂಡಿರುವುದು ಎಲ್ಲಿ ಅಂದರು. ಆತನು ಬಂದು ನೋಡಿರಿ ಅಂದಾಗ ಅವರು ಬಂದು ಆತನು ಇಳುಕೊಂಡಿದ್ದ ಸ್ಥಳವನ್ನು ನೋಡಿ ಆ ದಿವಸ ಆತನ ಸಂಗಡ ಇದ್ದರು. ಆಗ ಹೆಚ್ಚು ಕಡಿಮೆ ಸಾಯಂಕಾಲ 4 ಗಂಟೆಯಾಗಿತ್ತು. ಯೋಹಾನನ ಮಾತನ್ನು ಕೇಳಿ ಯೇಸು ಹಿಂಬಾಲಿಸಿದ ಆ ಇಬ್ಬರಲ್ಲಿ ಸೀಮೋನ ಪೇತ್ರನ ತಮ್ಮನಾದ ಆಂದ್ರೆಯನ ಇಬ್ಬರು. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನ್ನು ಕೊಂಡು ಅವರಿಗೆ, ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರೆಕೊಂಡು ಬಂದನು. ಯೇಸು ಅವನನ್ನು ನೋಡಿ, ನೀನು ಯೋಹಾನನ ಮಗನಾದ ಸೀಮೋನನು, ಇನ್ನು ಮೇಲೆ ಕೇಪನೆನಿಸಿಕೊಳ್ಳುವೆ ಅಂದನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಈಗಾಗಲೇ ನಾವು ಓದಿಕೊಂಡಿರುವಂತಹ ವೇದ ಭಾಗದಲ್ಲಿ ಇರುವಂತಹ ಸತ್ಯ ಸಂದೇಶ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ಒಂದು ವೇದ ಭಾಗದಲ್ಲಿ ಬರೆದಿರುವಂಥ ಒಂದು ಸತ್ಯದ ಸುವಾರ್ತೆ ಏನೆಂಬುದಾಗಿ ನೋಡುವಾಗ ಮತ್ತು ಈ ಸಂದೇಶದ ಒಂದು ಮುಖ್ಯವಾದ ಗುರಿ, ಸ್ನಾನಿಕನಾದ ಯೋಹಾನ ಆದರ್ಶ ಸಾಕ್ಷಿ. ಸ್ನಾನಿಕನಾದ ಯೋಹಾನನ ಆದರ್ಶ ಸಾಕ್ಷಿ ಎಂಬುದಾಗಿ ನಾವು ಓದಿದ್ದೇವೆ. ಮತ್ತು ಈ ಒಂದು ಆದರ್ಶ ಸಾಕ್ಷಿಯಾದ ಯೋಹಾನನ ಬಗ್ಗೆ ನಾವು ಸ್ವಲ್ಪ ವೇಳೆ ಧ್ಯಾನ ಮಾಡಿಕೊಳ್ಳೋಣ. ಮೊದಲನೆಯದಾಗಿ, ಸ್ನಾನಿಕನಾದ ಯೋಹಾನನ ದೀನ ಸಾಕ್ಷಿ, ದೀನತೆಯುಳ್ಳ ಒಂದು ಸಾಕ್ಷಿ ಎಂಬುದಾಗಿ ನೋಡುತ್ತೇವೆ. ಈ ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಯವರ, ಯೇಸು ಕ್ರಿಸ್ತನ ಸಂಬಂಧಿಕನು ಮತ್ತು ನೆಂಟನು ಆಗಿದ್ದನೆಂದು ಬರೆದಿದೆ ದೇವರ ವಾಕ್ಯದಲ್ಲಿ. ಆತನು ಶ್ರೇಷ್ಠನಾದಂಥ ಬೋಧಕನಾಗಿದ್ದ. ಜನಸಮೂಹ ಆತನ ಒಂದು ಸಂದೇಶ ಕೇಳಿಸಿಕೊಳ್ಳುವುದಕ್ಕೆ ಸಾವಿರಾರು ಲಕ್ಷಗಟ್ಟಲೆ ಕೂಡಿ ಬರುತ್ತಿದ್ದರು ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ಇಂಥ ಅಮೋಘವಾದಂಥ ಅದ್ಭುತವಾದ ಈ ಬೋಧಕನ ಸಂದೇಶ ಕೇಳಲಿಕ್ಕೆ ಜನರು ಬರುವಾಗ ಆತನಲ್ಲಿ ಯಾವ ತರವಾದಂಥ ಒಂದು ಹೆಮ್ಮೆ, ಗರ್ವ ನಾವು ಕಾಣುವುದಿಲ್ಲ. ಆತನು ಯೇಸು ಸ್ವಾಮಿಯನ್ನ ನೋಡಿ, ಯೇಸು ಸ್ವಾಮಿಯವರು ನನಗಿಂತಲೂ ದೊಡ್ಡವರು, ಅವರ ಕೆರದ ಬಾರುಗಳನ್ನು ಕೂಡ ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ ಎಂದು ತನ್ನನ್ನು ಅಷ್ಟರ ಮಟ್ಟಿಗೆ ದೀನ ಮಾಡಿಕೊಂಡ. ಯೇಸು ಸ್ವಾಮಿಯನ್ನು ಸಾನು ಸಂತೋಷದಿಂದ ಆತನು ದೊಡ್ಡಾತನು, ರಕ್ಷಕನು, ನಮ್ಮ ರಕ್ಷಕನು ದೇವರೆಂದು ತನ್ನ ಸಾಕ್ಷಿಯಲ್ಲಿ ಅನೇಕ ಜನರಿಗೆ ನುಡಿದನು, ಬೋಧಿಸಿದನು, ಸಂದೇಶವನ್ನು ಸಾರಿದನೆಂಬುದಾಗಿ ನೋಡುತ್ತೇವೆ. ಆತನು ಹೇಳುವಂತಹ ಈ ಸಂದೇಶ ಯೇಸುವಿನ ಬಗ್ಗೆ, ಅದು ಆತನಿಗೆ ತುಂಬ ಸಂತೋಷ ಇತ್ತು. ಸಂತೋಷ ಮಾತ್ರವಲ್ಲ, ಆತನಿಗೆ ಗೌರವ ಕೊಟ್ಟ ಮತ್ತು ತನ್ನನ್ನು ದೀನನನ್ನಾಗಿ ಮಾಡಿಕೊಂಡು ಸ್ವಾರ್ಥ ಸಾರಿದನೆಂಬುದಾಗಿ ನೋಡುತ್ತೇವೆ. ಯೇಸುವನ್ನ ಮಹಿಮೆ ಪಡಿಸುವುದರಲ್ಲಿ
ಆತನು ದೊಡ್ಡವನೆಂದು ಶ್ರೇಷ್ಠನೆಂಬುದಾಗಿ ಹೇಳುವುದರಲ್ಲಿ ಆತನಿಗೆ ಸಂತೋಷವಿತ್ತು. ಹೀಗೆ ನಾವು ನಮ್ಮನ್ನು ಯೇಸು ಸ್ವಾಮಿಯ ಒಂದು ಮಕ್ಕಳಾಗಿ, ವಿಶ್ವಾಸಿಗಳಾಗಿ, ಸೇವಕರಾಗಿ ನಾವು ದೀನತೆಯನ್ನು ತೋರಿಸುವಾಗ ದೇವರು ನಮ್ಮ ಜೀವಿತವನ್ನ, ನಮ್ಮ ಕಾರ್ಯಗಳನ್ನ ಆತನು ತನಗೋಸ್ಕರವಾಗಿ ಉಪಯೋಗ ಮಾಡಿಕೊಳ್ಳುವುದರಲ್ಲಿ ಯಾವ ಸಂದೇಹವಿಲ್ಲ. ನಮ್ಮ ಮೂಲಕವಾಗಿ ದೊಡ್ಡ ಕಾರ್ಯ ಮಾಡುವುದಕ್ಕೆ ಆತನಿಗೆ ಬಹಳ ಸಂತೋಷವಾಗುತ್ತದೆ. ಸ್ನಾನಿಕನಾದ ಯೋಹಾನನು ಹೇಳುವಂತ ಸಂಗತಿ ಒಂದು ಸತ್ಯ ಏನೆಂಬುದಾಗಿದ್ದರೆ ಆತನ ಒಂದು ಸೇವಕನು ನಾನು, ಆತನ ಕೆರದ ಬಾರುಗಳನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ ಎಂಬುದಾಗಿ ಹೇಳುವಂತ ವಿಷಯ ಏನು ತೋರಿಸ್ತದೆ? ಯೇಸು ಸ್ವಾಮಿ ಅವರು ಶ್ರೇಷ್ಠರು, ನಮ್ಮ ದೇವರು, ನಮ್ಮ ರಕ್ಷಕನೆಂಬುದನ್ನು ತೋರಿಸುತ್ತದೆ. ಈ ಸಾಕ್ಷಿ, ಯೋಹಾನನ ಸಾಕ್ಷಿ ಯೇಸು ಕ್ರಿಸ್ತನ ಬಗ್ಗೆ ಈ ರೀತಿಯಾಗಿ ಹೇಳುವುದನ್ನು ಆತನು ನೋಡಿ ವಾಕ್ಯದ ಲೂಕನ ಸುವಾರ್ತೆ 7ನೇ ಅಧ್ಯಾಯ 28ನೇ ವಚನದಲ್ಲಿ ಯೇಸು ಸ್ವಾಮಿ ಆತನ ಬಗ್ಗೆ ಏನು ಹೇಳಿದ್ದಾನೆಂಬುದಾಗಿ ನೋಡುವುದಾದರೆ, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಯೋಹಾನನಿಗಿಂತ ದೊಡ್ಡವನು ಒಬ್ಬನೂ ಇಲ್ಲ ಎಂದು ಯೇಸು ಸ್ವಾಮಿ ಹೃದಯ ಸಂತೋಷಪಟ್ಟು ಅವನ ಒಳ್ಳೆತನವನ್ನ ಏನು ಮಾಡಿದ್ದಾರೆ? ಗುಣಗಾನ ಮಾಡಿದ್ದಾರೆ, ಹೊಗಳಿದ್ದಾರೆ, ಮೆಚ್ಚಿದ್ದಾರೆ. ದೇವರ ಮೆಚ್ಚುಗೆಗೆ ಏಕೆನಾಗುವವನು ಯಾರು? ಎಂಥವರನ್ನು ದೇವರು ಮೆಚ್ಚುತ್ತಾನೆ? ಯಾರಿಗೆ ದೇವರು ನಿಜವಾಗಲು ಇಷ್ಟಪಡುತ್ತಾನೆ ಎಂಬುದನ್ನು ಇಲ್ಲಿ ನಾವು ನೋಡುವವರಾಗಿದ್ದೇವೆ. ಇಂಥ ಒಂದು ಸಾಕ್ಷಿ, ದೊಡ್ಡ ಸಾಕ್ಷಿಯಾಗಿರುವಂಥ ಯೋಹಾನನು ಏನು ಹೇಳುತ್ತಾನೆ? ಕ್ರಿಸ್ತನ ಮುಂದೆ ನಾನು ಏನೂ ಅಲ್ಲ, ನಾನು ಆತನ ಸೇವಕನು ಎಂಬುದಾಗಿ ಹೇಳುವಾಗ ಅವರ ದೀನ ಸ್ವಭಾವವನ್ನು ತಗ್ಗಿಸಿಕೊಳ್ಳುವಿಕೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಆದ್ದರಿಂದ ಯಾವಾಗ ನಾವು ಯೇಸುವನ್ನು ನಮ್ಮ ದೇವರು, ಶ್ರೇಷ್ಠನು, ರಕ್ಷಕನು, ನಮ್ಮ ಒಡೆಯನೆಂಬುದಾಗಿ ಸಾಕ್ಷಿ ಹೇಳುತ್ತೇವೋ, ನಂಬುತ್ತೇವೋ, ಆವತ್ತಿನ ದಿನದಿಂದ ನಮ್ಮ ಹೃದಯಗಳಲ್ಲಿ, ನಮ್ಮ ಜೀವನ, ನಮ್ಮ ನಡತೆ, ಆಲೋಚನೆಗಳಿಗೆ ಗರ್ವ ಅನ್ನುವಂಥದ್ದು ಇರುವುದೇ ಇಲ್ಲ. ಅದು ಅಲ್ಲಿಂದ ತೆಗೆಯಲ್ಪಡುತ್ತದೆ. ಗರ್ವ, ಅಹಂಭಾವ, ನಮ್ಮ ಸ್ವಾಭಿಮಾನಗಳು ಎಲ್ಲವೂ ಅವು ದೂರ ಹೋಗುತ್ತವೆ ಎಂದು ದೇವರ ವಾಕ್ಯ ಹೇಳುತ್ತದೆ. ನಮಗೆ ನಮ್ಮ ಸ್ವಾರ್ಥ, ಸ್ವಪ್ರತಿಷ್ಠಿತೆ ಎನ್ನುವಂಥದ್ದು ಇರುವುದಿಲ್ಲ. ದೇವರು ನನ್ನ ರಕ್ಷಕನು, ಅವನ ಕೆಲಸ, ಅವನ ಸೇವೆ, ಅವನ ಸಭೆ, ಆತನಿಗಾಗಿ ನಾನು ಜೀವಿಸ್ತೇನೆ ಎನ್ನುವ ಸಮರ್ಪಣೆ ಅವರಲ್ಲಿ ಇರುತ್ತದೆ ವಿನಾ ಗರ್ವ ಅನ್ನುವುದಿಲ್ಲ. ಯೇಸು ನಮ್ಮ ಜೀವನದ ದೊಡ್ಡವರು, ರಕ್ಷಕರು, ಲೋಕ ರಕ್ಷಕರಾಗಿದ್ದಾರೆ. ಆದರೆ ಎರಡನೇ ಸತ್ಯ ಇಲ್ಲಿ ನೋಡುತ್ತೇವೆ. ಯೋಹಾನನು ಆ ಒಂದು ಗುಂಪಿನೊಳಗೆ ಇರುವ ಯೋಹಾನನು ಬೋಧಕರ ಬೋಧನೆ ಮಾಡುವಾಗ ಯೇಸು ಸ್ವಾಮಿ ಬರುವುದನ್ನು ನೋಡಿಬಿಟ್ಟು ಹೇಳ್ತಾನೆ, ಸ್ನಾನಿಕನಾದ ಯೋಹಾನನು ಆತನ ಕಡೆ ಕೈ ಮಾಡಿ ತೋರಿಸಿ ಹೇಳಿದ ಏನೆಂದರೆ, ಯೋಹಾನನು ಜನ ಸಮೂಹಕ್ಕೆ, ತನ್ನ ಶಿಷ್ಯರಿಗೆ ಹೇಳುತ್ತಾನೆ, ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂದು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 29ರಲ್ಲಿ ಓದುತ್ತೇವೆ. ಲೋಕದ ಪಾಪ ನಿವಾರಣೆ ಮಾಡುವಂಥದ್ದು, ಲೋಕದ ಪಾಪಕ್ಕಾಗಿ ತನ್ನನ್ನು ಯಜ್ಞವಾಗಿ ಅರ್ಪಿಸಿಕೊಡುವಂಥ ದೇವರ ಕುರಿಮರಿ ಎಂಬುದಾಗಿ ಆತನಲ್ಲಿ ಸಾಕ್ಷಿ ಕೊಡುವುದನ್ನು ನೋಡುತ್ತೇವೆ. ಈ ಮಾತನ್ನ, ಈ ಸಾಕ್ಷಿಯನ್ನು ಕೇಳಿರುವಂಥ ಅನೇಕ ಜನರು ಗಾಬರಿಗೊಂಡರು. ತಮ್ಮನ್ನು ತಮ್ಮ ಮಧ್ಯದಲ್ಲಿ ಹಾದು ಹೋದಂಥ ಕ್ರಿಸ್ತನನ್ನು ನೋಡಿ ದೇವರು ಕಳಿಸಿದ ಲೋಕದ ರಕ್ಷಕನೆಂದು ಅರಿತರು. ಆದರೆ ಅವರಿಗೆ ಎಷ್ಟು ಅರ್ಥವಾಗಿತ್ತೋ ಆಗಿಲ್ಲೋ ಅದು ನಮಗೆ ತಿಳಿಯದು. ಇಂದಿನ ಕಾಲದಲ್ಲಿ, ಹಳೆಯ ಒಡಂಬಡಿಕೆ ಕಾಲದಲ್ಲಿ ಜನರು ದೇವಸ್ಥಾನದಲ್ಲಿ, ದೇವಾಲಯದಲ್ಲಿ ಹಗಲು ರಾತ್ರಿ ಯಜ್ಞವನ್ನು ಅರ್ಪಿಸ್ತಾ ಇದ್ದರು, ಯಜ್ಞ ಹೋಮಗಳನ್ನು ಮಾಡ್ತಾ ಇದ್ದರು. ಹಗಲು ರಾತ್ರಿ ತಮ್ಮ ಪಾಪಗಳಿಗೋಸ್ಕರ, ಅವುಗಳ ಬಿಡುಗಡೆಗೋಸ್ಕರ ಅವರು ಯಜ್ಞ ಮಾಡುತ್ತಿದ್ದರು.
ಪ್ರಾಣಿ ಪಶುಗಳನ್ನು. ಆದರೆ ಯೇಸು ಸ್ವಾಮಿ ಒಂದು ಪರಿಶುದ್ಧ ಒಂದು ಯಜ್ಞವಾಗಿ ನಮಗೆ ಅರ್ಪಿಸಲ್ಪಟ್ಟನು ಎಂಬುದಾಗಿ ನೋಡುತ್ತೇವೆ. ಆತನು ಪರಿಶುದ್ಧವಾದ ಸಂಪೂರ್ಣ ದೋಷರಹಿತವಾದಂಥ ಪೂರ್ಣಾಂಗದ ದೇವರ ಯಜ್ಞದ ಕುರಿಮರಿಯಾಗಿದ್ದನು. ಆತನ ಒಂದು ಯಜ್ಞದ ಮೂಲಕವಾಗಿ ಎಲ್ಲ ಲೋಕದ ಜನರಿಗೆ ರಕ್ಷಣೆಯು ಉಂಟಾಯಿತು, ಎಲ್ಲ ಮಾನವ ಕುಲಕ್ಕೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮೂರನೆಯ ಸತ್ಯ ವಿಷಯ ಇಲ್ಲಿ ನೋಡುತ್ತೇವೆ. ಯಜ್ಞದ ಕುರಿ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನೆಂಬುದಾಗಿ ಸ್ವಲ್ಪ ನಾವು ನೋಡುವುದಾದರೆ, ಯೇಸು ದೇವರಿಂದ ಕಳುಹಿಸಿದ ಯಜ್ಞದ ಕುರಿಮರಿ. ಪಾಪಿಗಳ ಸಲುವಾಗಿ ಅವರ ಸ್ಥಾನದಲ್ಲಿ ತನ್ನನ್ನೇ ಅರ್ಪಿಸಿ ಕೊಟ್ಟನು. ಯಜ್ಞದ ಕುರಿ ಲೋಕದ ಪಾಪಿಗಳ ಸಲುವಾಗಿ ಅವರ ಸ್ಥಾನದಲ್ಲಿ ತನ್ನನ್ನೇ ಪರಿಶುದ್ಧ ಯಜ್ಞವಾಗಿ ಬಲಿಯಾಗಿ ಅರ್ಪಿಸಿಕೊಟ್ಟನೆಂಬುದಾಗಿ ಇಲ್ಲಿ ನೋಡುವಂತಾಗಿದೆ. ಆದ್ದರಿಂದ ನಾವು ಪ್ರತಿದಿನ ಪ್ರತಿ ಗಳಿಗೆ ಈ ಒಂದು ಪರಿಶುದ್ಧ ಕುರಿಮರಿ ಯಜ್ಞವನ್ನು ನಾವು ಎಲ್ಲಿ ನೋಡುತ್ತೇವೆ? ಅಂದು ದೇವಸ್ಥಾನಗಳಲ್ಲಿ, ಪೂಜಾ ಸ್ಥಳಗಳಲ್ಲಿ ಅದನ್ನು ಮಾಡುತ್ತಾ ಇದ್ದರು. ಆದರೆ ಆತನು ನಮ್ಮ ಪಾಪಗಳ ನಿಮಿತ್ತವಾಗಿ ತನ್ನನ್ನು ಅರ್ಪಿಸಿಕೊಟ್ಟನೆಂದು ನಾವು ಯೆಶಾಯ 53ನೇ ಅಧ್ಯಾಯ 7ನೇ ವಚನದಲ್ಲಿ ಆತನು ಹೇಳಿದ ಪ್ರಕಾರ, ಪ್ರವಾದಿ ಯೆಶಾಯ ಹೇಳಿದ ಪ್ರವಾದನೆ ಮಾಡಿದ ರೀತಿಯಲ್ಲಿ ಮೆಷಿಯನು ದೇವರ ಸೇವಕನು, ಯಜ್ಞದ ಕುರಿಯಾದನು, ಲೋಕದ ಪಾಪ ನಿವಾರಣೆಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡನು. ಯೇಸು ಕ್ರಿಸ್ತನು ಪಾಪದ ಬಲವನ್ನು ಮುರಿದು ಹಾಕಿ ಸಮಸ್ತ ಜನರಿಗೆ ದೇವರ ಬಳಿಗೆ ಬರಲು ಮಾರ್ಗ ತೆರೆದನು. ಯೇಸು ಕ್ರಿಸ್ತ ಸಮಸ್ತ ಜನರಿಗೆ ದೇವರ ಬಳಿಗೆ ಬರುವುದಕ್ಕೆ ಮಾರ್ಗವನ್ನು ತೆರೆದಿದ್ದಾನೆ, ರಕ್ಷಣೆಯನ್ನ ಕೊಟ್ಟಿದ್ದಾನೆ ಎಂದು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆದ್ದರಿಂದ ಲೋಕದಲ್ಲಿರುವ ಎಲ್ಲ ಮನುಷ್ಯರು ಪಾಪ ಮಾಡಿ ಪಾಪಿಗಳಾಗಿ ಜೀವಿಸಿದಾಗ, ಬಂಧನದಲ್ಲಿರುವಾಗ, ಮರಣಕ್ಕೆ ತುತ್ತಾಗುವಾಗ ಅವೆಲ್ಲವುಗಳಿಂದ ಆತನು ನಮ್ಮನ್ನು ಬಿಡಿಸಿ ತನ್ನ ಮರಣದ ಮೂಲಕವಾಗಿ, ತನ್ನ ಸಮರ್ಪಣೆ ಮೂಲಕವಾಗಿ ಕಲ್ವರಿ ಶಿಲುಬೆ ಮೇಲೆ ಆತನು ತನ್ನ ಪ್ರಾಣ ಕೊಡೋದರ ಮೂಲಕ ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು. ಹೀಗೆ ಆತನು ತನ್ನ ಅರ್ಪಣೆ ಮೂಲಕ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ನೀಡಿದನೆಂದು 1ನೇ ಕೊರಿಂಥ 5:7ನೇ ವಚನದಲ್ಲಿ ಬರೆದಿದೆ. ಲೋಕದ ಪಾಪ ಎಂಬುದಾಗಿ ಹೇಳುವಾಗ ನಮ್ಮೆಲ್ಲರ ಪ್ರತಿಯೊಬ್ಬೊಬ್ಬರ ಒಂದು ಪಾಪದ ಜೀವಿತವನ್ನು ಸೂಚಿಸುತ್ತದೆ. ಅದಕ್ಕಾಗಿ ಯೇಸು ಸ್ವಾಮಿಯು ನಮಗೆ ದೊಡ್ಡದಾದಂಥ ಬೆಲೆ ತನ್ನ ಜೀವಿತವನ್ನು ಕೊಟ್ಟಿದ್ದಾನೆ. ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ತನ್ನ ಪ್ರಾಣ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಇದರ ಮೂಲಕವಾಗಿ ನೀನು ನಾನು ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳುತ್ತೇವೆ. ಯಾವಾಗಂದರೆ ನಮ್ಮ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿ ಅವುಗಳನ್ನು ಬಿಟ್ಟು ಬಿಡುವಾಗ ಆತನ ಒಂದು ಪ್ರೀತಿ, ಕರುಣೆ, ಕ್ಷಮೆ, ರಕ್ಷಣೆಯು ನಮಗೆ ಒದಗಿ ಬರುತ್ತದೆ. 1ನೇ ಯೋಹಾನ 1:9 ನಿಮ್ಮ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿಕೊಂಡು ಅವುಗಳನ್ನು ಬಿಟ್ಟು ಬಿಡುವುದಾದರೆ ನಮ್ಮ ಎಲ್ಲ ನೀತಿಯಿಂದ, ಸಕಲ ಅನೀತಿಗಳಿಂದ ಬಿಡಿಸಿ ರಕ್ಷಣೆ ಮಾಡುವಂಥ ನೀತಿವಂತ ದೇವರಾಗಿದ್ದಾನೆ, ನಂಬಿಗಸ್ತನಾದ ದೇವರಾಗಿದ್ದಾನೆ ಎಂದು ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನೆಂದು ದೇವರ ವಾಕ್ಯದಲ್ಲಿ ಬರೆದಿದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಆತನನ್ನು ಹಿಂಬಾಲಿಸುವಂಥ ಉದ್ದೇಶ ಏನು, ಯಾಕೆ ಎಂಬುದಾಗಿ ಸ್ವಾಮಿ ನಮ್ಮನ್ನು ಇವತ್ತು ಕೇಳುವುದಾದರೆ ನಾವು ಹೇಳುವಂಥದ್ದೇನು? ಯಾಕೆ ನಾವು ಆತನನ್ನು ಹಿಂಬಾಲಿಸ್ತೇವೆ? ಯಾಕೆ ನಾವು ಕ್ರೈಸ್ತರೆಂಬುದಾಗಿ ಕರೆಯಲ್ಪಟ್ಟಿದ್ದೇವೆ? ಯಾಕೆ ನಾವು ದೇವರ ಆಲಯಕ್ಕೆ ಬರುತ್ತೇವೆ? ಆತನ ಶಿಷ್ಯರಿಗೆ ಆತನ ಕೇಳಿದಾಗ ಅವ್ರು ಏನು ಹೇಳಬೇಕು ಅಂತ ತಿಳಿಯಲಿಲ್ಲ. ಆದರೆ ಇಂದು ಕೂಡ ಈ ಪ್ರಶ್ನೆ ನಮಗೆ ದೇವರು ಹಾಕಿ
ಆಗ ನಮ್ಮ ಮನಸ್ಸುಗಳನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಯಾಕೆ ಯೇಸುವನ್ನು ನಾವು ಹಿಂಬಾಲಿಸ್ತಾ ಇದ್ದೇವೆ, ಯಾಕೆ ನಾವು ಕ್ರಿಸ್ತನ ಅನುಯಾಯಿಗಳು ಎಂಬುದಾಗಿ ಕರೆಯಲ್ಪಟ್ಟಿದ್ದೇವೆ, ಯಾಕೆ ನಾವು ಚರ್ಚ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಎಂದು ನಮ್ಮನ್ನು ನಾವು ಪ್ರಶ್ನೆ ಹಾಕಿಕೊಳ್ಳುವಾಗ ಆತನ ಶಿಷ್ಯರಿಗೆ ಕೇಳಿದಾಗ ಅವರು ಏನು ಹೇಳಬೇಕು ಅರ್ಥವಾಗಲಿಲ್ಲ. ಇದು ಬಹಳ ಒಂದು ಗಂಭೀರವಾದ ಪ್ರಶ್ನೆ ನಮ್ಮ ಜೀವನದಲ್ಲಿ ನಾವು ಹಾಕಿಕೊಂಡು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಅದು ಎಚ್ಚರ ಕೊಡುವಂಥದ್ದಾಗಿದೆ. ಇದು ಬಹಳ ವಿಶೇಷವಾದಂಥದ್ದು. ಯೇಸು ಕ್ರಿಸ್ತನ ಜನರ ಜೀವಿತದಲ್ಲಿ, ಆತನ ಮಕ್ಕಳ ಜೀವಿತದಲ್ಲಿ ಯೇಸು ಸ್ವಾಮಿಯು ಅವರನ್ನು ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಕರೆದಿದ್ದಾನೆ ಎಂದು ಹೇಳುವಾಗ ನಾವು ಆತನ ಬಳಿಗೆ ಬರುವಂಥವರು ಯಾವ ರೀತಿಯಿಂದ ಬರಬೇಕು, ಹೇಗೆ ನಮ್ಮನ್ನು ಶುದ್ಧ ಮಾಡುವ ದೇವರ ಬಳಿಗೆ ಒಪ್ಪಿಸಿಕೊಟ್ಟು ದೀನತೆಯಿಂದ ನಂಬಿಕೆಯಿಂದ ಕೂಡಿದವರಾಗಿ ಆತನಿಗೆ ಸಾಕ್ಷಿಗಳಾಗಿರಬೇಕು. ಇವತ್ತಿನ ಕಾಲಗಳಲ್ಲಿ ನಾವು ನೋಡುವಾಗ ಆವತ್ತಿನ ದಿವಸಗಳಲ್ಲಿ ದೇವಸ್ಥಾನಗಳಲ್ಲಿ ದೇವರಿದ್ದಾನೆಂಬುದಾಗಿ ಜನರು ಹೋಗುವಾಗ ಇವತ್ತಿನ ಒಂದು ನಮ್ಮ ಜೀವನದ ಅನುಭವದಲ್ಲಿ ನಂಬಿಕೆಯಲ್ಲಿ ಯೇಸು ಸ್ವಾಮಿ ಒಂದು ಗುಡಿಯಲ್ಲಿ ಒಂದು ಕಟ್ಟಡದಲ್ಲಿ ಇರುವಂಥವರಲ್ಲ, ಒಂದು ಸಭಾ ಮಂದಿರಗಳಲ್ಲಿ ಇರುವವರಲ್ಲ, ಅವರು ಒಂದು ಸಂಸ್ಥೆಯಲ್ಲಿ ಕಟ್ಟಲ್ಪಟ್ಟ ಸಂಸ್ಥೆಯಲ್ಲಿ ಉಳಿದಿಲ್ಲ. ಆದರೆ ಆತನು ಎಲ್ಲಿದ್ದಾನೆ? ನಮ್ಮ ಹೃದಯಗಳಲ್ಲಿದ್ದಾನೆ ಎಂದು ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನದಲ್ಲಿ ಓದ್ತೇವೆ. ನಮ್ಮ ಹೃದಯದಲ್ಲಿರುವ ದೇವರು ಹೃದಯಗಳನ್ನು ಪರಿಶೀಲಿಸಿ ತಿಳ್ಕೊಂಡು ಅದು ಶುದ್ಧವಾದ ರೀತಿಯಲ್ಲಿ ಇರುವಾಗ ಆ ಹೃದಯ ಅವರ ಜೀವನದಲ್ಲಿ ಆತನು ವಾಸ ಮಾಡುತ್ತಾನೆ ಎಂಬುದನ್ನು ನಾವು ಅರಿತು ಜೀವಿಸುವಂಥದ್ದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಆದ್ದರಿಂದ ನಮ್ಮ ಹೃದಯಗಳಲ್ಲಿ ಇರುವಂಥ ಹೃದಯದ ದೇವರು, ಆತ್ಮೀಯ ತಂದೆಯು, ನಮ್ಮ ರಕ್ಷಕನು ನಮ್ಮನ್ನು ಶುದ್ಧ ಮಾಡಲಿಕ್ಕೆ ಬಂದಿದ್ದಾರೆ. ಕಲ್ವರಿ ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಟ್ಟು ಬಲಿಯಾಗಿ ಅರ್ಪಿಸಿ ಆತನು ಸುರಿಸಿದ ಪರಿಶುದ್ಧ ರಕ್ತ ನಮ್ಮ ಸಕಲ ನೀತಿಗಳಿಂದ ತೊಳೆದು ಶುದ್ಧ ಮಾಡುವ ನೀತಿ, ಪ್ರೀತಿ, ದಯವುಳ್ಳ ದೇವರಾಗಿದ್ದಾನೆ. ಆದ್ದರಿಂದ ಆತನನ್ನು ನಮ್ಮ ಪಾಪಗಳನ್ನು ಕ್ಷಮಿಸು ದೇವರೇ, ನಮ್ಮ ಹೃದಯಗಳಲ್ಲಿ ನೀನು ಬಂದು ವಾಸ ಮಾಡು ಎಂಬುದಾಗಿ ನಮ್ಮ ಹೃದಯವು ನಿನಗೆ ವಾಸಸ್ಥಾನವಾಗಿ ಆಗುವಂತೆ ಮಾಡಿ ನಮ್ಮನ್ನು ರಕ್ಷಿಸಿ ಎಂಬುದಾಗಿ ನಾವು ಆತನಿಗೆ ಬೇಡಿಕೊಳ್ಳುವಾಗ, ನಂಬುವಾಗ ಈ ದೀನ ಸ್ವಭಾವ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಯೇಸು ನಮ್ಮನ್ನು ತನ್ನ ಪರಿಶುದ್ಧ ಶುದ್ಧ ಮಾಡಿ ರಕ್ಷಿಸಲು ಶಕ್ತನು. ಹೀಗೆ ಮಾಡುವಂತೆ ನಮ್ಮನ್ನು ಆತನಿಗೆ ನಾವು ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಬಿಟ್ಟು ಆತನನ್ನು ಅಂಗೀಕರಿಸಿ ಹೃದಯಗಳಲ್ಲಿ ಅರಸನನ್ನಾಗಿ ಆರಾಧಿಸಿ ಕೊಂಡಾಡಿಕೊಳ್ಳೋಣ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ.
ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ, ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ.
ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ತಿಂಗಳಿನ ಪ್ರಥಮ ಭಾನುವಾರದ ಆರಾಧನೆ ನಾವು ಆರಂಭ ಮಾಡುತ್ತಾ ಇದ್ದೇವೆ. ಆರಾಧನೆಯ ಸಮಯ ಬೆಳಗ್ಗೆ 10 ಗಂಟೆಗೆ ಇರುತ್ತದೆ ಮತ್ತು ಬರುವವರು ಇದಕ್ಕೆ ಪ್ರಾರ್ಥನಾ ಪೂರ್ವಕವಾಗಿ ಬಂದು ಈ ಪ್ರಥಮ ವಾರದಲ್ಲಿ ಭಾನುವಾರದ ಆರಾಧನೆಯಲ್ಲಿ ಕರ್ತನ ಪವಿತ್ರ ಬೋಧಿ ಸಂಸ್ಕಾರವಿದೆ. ಇದಕ್ಕಾಗಿ ತಾವೆಲ್ಲರೂ ಸಿದ್ಧರಾಗಿ ಒಂದು ಭಾಗಿಗಳಾಗಲು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇದು ಮಾತ್ರವಲ್ಲ, ಈಗ ಕೋವಿಡ್-19 ಇದರ ಬಗ್ಗೆ ಕೂಡ ಇರುವಂಥ ಕೆಲವು ಮಾರ್ಗಸೂಚಿಗಳು ಏನೇ ಇವೆ ಅವೆಲ್ಲವುಗಳನ್ನು ನಾವು ಅನುಸರಿಸಿ ಸಿದ್ಧವಾಗಿ ಬಂದು ಭಾಗವಹಿಸುವಂತೆ ನಿಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. ಮತ್ತು ಇನ್ನೂ ಅನೇಕರು ಬರುವಂಥ ಒಂದು ಸಂತೋಷದಲ್ಲಿ ಇರುವುದನ್ನು ನಾನು ಕೇಳಿದ್ದೇನೆ. ಇನ್ನು ಯಾರಿಗೆ ಬರಲಿಕ್ಕೆ ಆಗುವುದಿಲ್ಲೋ ಅವರಿಗೆ ನಾವು ಒತ್ತಾಯ ಮಾಡುವುದಿಲ್ಲ. ಅವರಿಗೇನಾದರೂ ಕಾರಣಗಳು ಇರುವಲ್ಲಿ, ವಯಸ್ಸಿನ ಸಮಸ್ಯೆ ಇದ್ದಲ್ಲಿ, ಚಿಕ್ಕ ಮಕ್ಕಳಿದ್ದಲ್ಲಿ ಅವರಿಗೆ ಯಾರಿಗೂ ನಾವು ಒತ್ತಾಯ ಮಾಡುವುದಿಲ್ಲ. ಅವರು ಯಾರು ನಿಜವಾಗಲೂ ಸಂತೋಷವಾಗಿ ಬಂದು ಆರಾಧನೆ ಭಾಗವಹಿಸಲು ಇಷ್ಟವುಳ್ಳವರಾಗಿದ್ದಾರೋ ಅವರೆಲ್ಲರಿಗೆ ನಾವು ಈ ಒಂದು ವಾರದಲ್ಲಿ ನಾವು ಆರಂಭ ಮಾಡ್ತಾ ಇದ್ದೇವೆ ಮತ್ತು ಮುಂದುವರಿಸಲಾಗುತ್ತದೆ. ಈ ಆರಾಧನೆಗಳು ಪ್ರತಿ ಭಾನುವಾರ ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಈ ಆರಾಧನೆಗಳಿಗೋಸ್ಕರವಾಗಿ ಪ್ರಾರ್ಥಿಸಿ ಒಂದು ಭಾಗಿಗಳಾಗಲು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ನಾವು ಈಗ ಎಲ್ಲರಾಗೆ ಕೂತುಕೊಂಡಿರುವಾಗ ಸಂಗೀತ ಹಾಡುವಾಗ ನಮ್ಮ ಆರಾಧನೆ ಕಾಣಿಕೆಯನ್ನು ಅರ್ಪಿಸೋಣ ಮತ್ತು ಆರಾಧನೆ ಕಾಣಿಕೆ ಅರ್ಪಿತ ಆದ ಮೇಲೆ ಪವಿತ್ರ ಬೋಧ ಸಂಸ್ಕಾರದ ಆರಾಧನೆ ಕೂಡ ನಾವು ಮುಂದುವರಿಸುತ್ತೇವೆ. ನಾವು ಈಗ ಕರ್ತನ ಪವಿತ್ರ ಬೋಧ ಸಂಸ್ಕಾರದ ಆರಾಧನೆಯಲ್ಲಿ ಭಾಗಿಗಳಾಗೋಣ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪವನ್ನು ಸಹ ನಿವಾರಣೆ ಮಾಡುತ್ತಾನೆ. ನಿಜವಾಗಿ ನಿಮ್ಮ ಪಾಪಗಳಿಗೋಸ್ಕರ ಅತಿ ಪಶ್ಚಾತ್ತಾಪಪಟ್ಟು ನಿಮ್ಮ ನೆರೆಯವರ ಮೇಲೆ ಪ್ರೀತಿ ದಯವುಳ್ಳವರಾಗಿ ದೇವರ ಕಟ್ಟಳೆಗಳನ್ನು ಅನುಸರಿಸಿ ಇಂದಿನಿಂದ ಆತನ ಪರಿಶುದ್ಧ ಮಾರ್ಗದಲ್ಲಿ ನಡೆದು ನೂತನವಾದ ಮನಸ್ಸುಳ್ಳವರಾಗಿ ಜೀವಿಸುವುದಕ್ಕೆ ಪ್ರಯತ್ನ ಮಾಡುವ ನೀವು ಶಾಂತವಾದ ಹೃದಯದಿಂದ ಮೊಣಕಾಲೂರಿ ಸರ್ವಶಕ್ತನಾದ ದೇವರಿಗೆ ವಿನಯದಿಂದ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಿಮ್ಮ ಆದರಣೆಗಾಗಿ ಪರಿಶುದ್ಧ ಸಂಸ್ಕಾರ ಕೈಗೊಳ್ಳುವ ಹಾಗೆ ವಿಶ್ವಾಸದಿಂದ ಸಮೀಪಿಸಿರಿ. ಈ ಕೆಳಗಿನ ಅರಿಕೆ ಪ್ರಾರ್ಥನೆ ನಾವೆಲ್ಲರೂ ಸೇರಿ ಮಾಡಿಕೊಳ್ಳೋಣ. ಸರ್ವತ್ರಾಣವುಳ್ಳ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೇ, ಸಮಸ್ತ ಸೃಷ್ಟಿಕರ್ತನೆ, ಎಲ್ಲಾ
ದಿವ್ಯ ಮಹಿಮೆಗೆ ವಿರೋಧವಾಗಿ ನಾನಾ ವಿಧವಾದ ತಪ್ಪುಗಳನ್ನು, ಘೋರವಾದ ಪಾಪಗಳನ್ನು ಮಾಡಿದ್ದೇವೆಂದು ಒಪ್ಪಿಕೊಂಡು ಪ್ರಲಾಪಿಸುತ್ತೇವೆ. ಈ ನಮ್ಮ ಪಾಪಗಳ ನಿಮಿತ್ತ ನಿನ್ನ ಕೋಪ ರೌದ್ರಗಳು ನಮ್ಮ ಮೇಲೆ ಬರುವುದು ನ್ಯಾಯವಾಗಿದೆ. ನಾವು ಈ ಅಕ್ರಮಗಳಿಗೋಸ್ಕರ ಮನಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಬಹಳವಾಗಿ ದುಃಖಪಡುತ್ತೇವೆ. ಅವುಗಳನ್ನು ಜ್ಞಾಪಕ ಮಾಡಿಕೊಂಡು ವ್ಯಾಕುಲ ಪಡುತ್ತೇವೆ. ಅವುಗಳ ಭಾರ ಸಹಿಸಿಕೊಳ್ಳುವುದು ನಮಗೆ ಅಸಾಧ್ಯವು. ಅತಿ ಕರುಣೆಯುಳ್ಳ ತಂದೆಯೇ, ನಮ್ಮನ್ನು ಕರುಣಿಸು. ನಿನ್ನ ಮಗನು ನಮ್ಮ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಹಿಂದಿನ ಅಪರಾಧಗಳನ್ನೆಲ್ಲ ಮನ್ನಿಸು. ನಾವು ನೂತನ ಸ್ವಭಾವವುಳ್ಳವರಾಗಿ ಇಂದಿನಿಂದ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನನ್ನನ್ನು ಸೇರಿಸಿ ನಿನ್ನ ನಾಮಕ್ಕೆ ಘನಮಾನಗಳನ್ನು ತರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ನಿಮಿತ್ತ ಬೇಡಿಕೊಳ್ಳುತ್ತೇವೆ. ಆಮೆನ್. ನಿಜವಾಗಿ ಪಶ್ಚಾತ್ತಾಪಪಟ್ಟು ತಕ್ಕ ವಿಶ್ವಾಸದಿಂದ ನನ್ನ ಕಡೆಗೆ ತಿರುಗುವವರೆಲ್ಲರಿಗೂ ಪಾಪಗಳ ಪರಿಹಾರ ಕೊಡುವೆನೆಂದು ಮಹಾಕರುಣೆಯಿಂದ ವಾಗ್ದಾನ ಮಾಡಿದ ನಮ್ಮ ಪರಮ ತಂದೆಯಾಗಿರುವ ಸರ್ವಶಕ್ತನಾದ ದೇವರೇ, ನಮ್ಮನ್ನು ಕರುಣಿಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಳ್ಳೆತನದಲ್ಲಿ ನಮ್ಮನ್ನು ಸ್ಥಿರಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸು. ಆಮೆನ್. ಕರುಣಾಸಮುದ್ರನಾದ ಕರ್ತನೇ, ನಾವು ಸ್ವನೀತಿಯಲ್ಲಿ ನಂಬಿಕೆ ಇಟ್ಟು ನಿನ್ನ ಮೇಜಿನ ಬಳಿಗೆ ಬರುವುದಕ್ಕೆ ಧೈರ್ಯಗೊಳ್ಳದೆ ವಿವಿಧವಾಗಿ ಪ್ರಕಟವಾಗುವ ನಿನ್ನ ಮಹಾಕರುಣೆಯಲ್ಲಿ ನಂಬಿಕೆ ಇಟ್ಟು ಬರುತ್ತೇವೆ. ನಿನ್ನ ಮೇಲಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ಕೂಡಿಸುವುದಕ್ಕಾದರೂ ಏಕತೆ ಇಲ್ಲದವರಾಗಿದ್ದೇವೆ. ನಿನ್ನ ಮೇಜಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ಕೂಡಿಸುವುದಕ್ಕಾದರೆ ಏಕತಿಲ್ಲದವರಾಗಿದ್ದೇವೆ. ಕೃಪಾಳುವಾದ ಪ್ರಭುವೇ, ನಾವು ಆತನಲ್ಲಿ ಜೀವಿಸಿ ಬೆಳೆಯುವಂತೆ ನಿನ್ನ ಪ್ರಿಯಕುಮಾರನಾದ ಯೇಸು ಕ್ರಿಸ್ತನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯಲು ಅನುಗ್ರಹ ಮಾಡು. ನಾವು ಆತನ ಅತ್ಯಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟು ನಾವು ಆತನಲ್ಲಿ ಆತ ನಮ್ಮಲ್ಲಿ ಎಂದೆಂದು ನೆಲೆಗೊಂಡಿರುವಂತೆ ಕೃಪೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನ ಅಪಾರವಾದ ಕರುಣೆಯಿಂದ ನಿನ್ನ ಏಕಕುಮಾರನಾದ ಯೇಸು ಕ್ರಿಸ್ತ ನಮ್ಮ ವಿಮೋಚನೆಗಾಗಿ ಶಿಲುಬೆ ಮೇಲೆ ಮರಣಹೊಂದುವುದಕ್ಕೆ ಕೊಟ್ಟಿದ್ದೆ. ಆತನಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ರೂಪದ ಪ್ರಾಯಶ್ಚಿತ್ತ ಸಂಪೂರ್ಣವಾದದ್ದು, ದೋಷರಹಿತವಾದದ್ದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾದ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸುತ್ತಿರಬೇಕೆಂದು ತನ್ನ ಪರಿಶುದ್ಧ ಸುವಾರ್ತೆ ನಮಗೆ ಆಜ್ಞಾಪಿಸಿದನು. ಕರುಣೆಯುಳ್ಳ ತಂದೆಯೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ನಾವು ನಿನ್ನ ಕುಮಾರನ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಏರ್ಪಡಿಸಿದ ನಿಯಮವನ್ನು ಅನುಸರಿಸಿ ಆತನ ಸರಮರಣ ಜ್ಞಾಪಕಾರ್ಥವಾಗಿ ರೊಟ್ಟಿಯನ್ನು ದ್ರಾಕ್ಷಿ ತಕ್ಕೊಳ್ಳುವಾಗ ಆತನ ದಿವ್ಯವಾದ ದೇಹ ರಕ್ತಗಳಲ್ಲಿ ಪಾಲ್ಗಾರನಾಗುವ ಹಾಗೆ ನಮಗೆ ಕೃಪೆ ಮಾಡಬೇಕೆಂದು ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಆತನ ತಾನು ಪಡೆದುಕೊಟ್ಟ ರಾತ್ರಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರು ಸ್ತೋತ್ರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟು ತೆಗೆದುಕೊಂಡು ತಿನ್ನಿರಿ, ನಿಮಗೋಸ್ಕರವಾಗಿ ನನ್ನ ದೇಹ ನಾನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿ ನನ್ನನ್ನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಇದು ನನ್ನ ರಕ್ತ, ನಿಮಗೋಸ್ಕರವಾಗಿ ಕ್ಷಮೆಗಾಗಿ ನಿಮಗೋಸ್ಕರ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ, ನೀವಿದರಲ್ಲಿ ಪಾನ ಮಾಡುವಾಗಲ್ಲ ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂತನು. ಆಮೆನ್. ಆದ್ದರಿಂದ ನಾವು ದೇವದೂತರೊಂದಿಗೂ ಪ್ರಧಾನ ದೇವದೂತರು ಕರಡು ಸಂಘದವರೆಲ್ಲರೂ ನಿನ್ನ ಪ್ರಭಾವಳ ನಾವು ಕೊಂಡಾಡುತ್ತಾ ಘನಪಡಿಸುತ್ತಾ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ದೂತಗಳ ಒಡೆಯನಾದ ದೇವರೇ, ಲೋಕಗಳು ನಿನ್ನ ಪ್ರಭಾವವನ್ನು ತುಂಬಿವೆ ಎಂದು ಎಡಬಿಡದೆ ನಿನ್ನನ್ನು ಸ್ತುತಿಸುತ್ತೇವೆ. ಮಹೋನ್ನತನಾಗಿರುವ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಆಮೆನ್.
ಶಾಂತಿಯು ನಿಮ್ಮ ದೇಹಾತ್ಮಗಳನ್ನು ನಿತ್ಯ ಜೀವಕ್ಕೆ ಕಾಪಾಡಲಿ. ಕ್ರಿಸ್ತ ನಿಮಗೋಸ್ಕರ ಸತ್ತನೆಂದು ಜ್ಞಾಪಕ ಮಾಡಿಕೊಂಡು ತೆಗೆದುಕೊಂಡು ಎಂದು ಕೃತಜ್ಞತೆ ಹೃದಯಗಳಲ್ಲಿ ಆತನ್ನು ವಿಶ್ವಾಸದಿಂದ ಆಹಾರ ಮಾಡಿಕೊಳ್ಳಿರಿ. ನಿಮಗೋಸ್ಕರ ಸುರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಿನ್ನ ದೇಹಾತ್ಮಗಳನ್ನು ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನ ರಕ್ತ ನಿಮಗೋಸ್ಕರ ಸುರಿಸಲ್ಪಟ್ಟಿದೆ ಎಂದು ಜ್ಞಾಪಕ ಮಾಡಿಕೊಂಡು ಇದನ್ನು ಕುಡಿದು ಕೃತಜ್ಞತೆಯುಳ್ಳವರಾಗಿರಿ. ಆಮೆನ್. ಕೊನೆಯದಾಗಿ ನಾವೆಲ್ಲರೂ ಪರಲೋಕದ ಪ್ರಾರ್ಥನೆಯನ್ನು ಹೇಳಿಕೊಳ್ಳೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧೀಕರಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಮಿ ಮೇಲೆ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗಳಿಗೆ ಸೇರಿಸಿ ಕೇಟೊಳಗೆ ತಪ್ಪಿಸು. ಯಾಕಂದರೆ ರಾಜ್ಯ ಬಲ ಮಹಿಮೆ ಸದಾ ಕಾಲದಿಂದಲೇ ಸ್ವಾಮಿ. ಆಮೆನ್. ಆಶೀರ್ವಾದ ವಚನ ನಾವೆಲ್ಲರೂ ಆಶೀರ್ವಾದ ವಚನ ಹೊಂದಿಕೊಳ್ಳೋಣ. ಎಲ್ಲಾ ಗಳಕ್ಕೆ ನಮಗಿರುವ ದೇವರ ಶಾಂತಿಯು, ದೇವರ ಮತ್ತು ಆತನ ಮಗನು ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಿಮ್ಮ ಹೃದಯಗಳನ್ನು ಮಾಂಸಗಳನ್ನು ನೆಲೆಗೊಳಿಸಿ ಕಾಯಿರಿ. ತಂದೆಯು ಮಗನು ಪವಿತ್ರಾತ್ಮನಾಗಿರುವ ಸರ್ವಶಕ್ತನಾದ